ಹರಿದಾಸರ ಸಂಘ ದೊರಕಿತು ಎನಗಿಂದು ಇನ್ನೇನಿನ್ನೇನು ಅಂತ. ಇದಕ್ಕಿಂತ ಪುಣ್ಯತಮವಾಗಿರ್ತಕ್ಕಂತಹ ಸಮಯ ಬೇರೊಂದಿಲ್ಲ. ಹಲವಾರು ಜನ್ಮಗಳನ್ನು ತಾಳಿ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರವನ್ನು ಸಾಧನಾ ಶರೀರವಿದು ನೀ ದಯದಿ ಕೊಟ್ಟದ್ದು, ಅದನ್ನು ಸದುಪಯೋಗ ಮಾಡ್ಕೋ ಅಂತ ಹೇಳಿ ಎಚ್ಚರಿಸ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅಂತಹ ಒಂದು ಸಾಧು ಸಂತರ ಹರಿಭಕ್ತರ ಒಂದು ಸಮಾಗಮ ಅಧಿಕ ಮಾಸದಲ್ಲಿ ನಮ್ಮ ಮೈಸೂರು ರಾಮಚಂದ್ರ ರಾಯರ ನೇತೃತ್ವದಲ್ಲಿ ಆಯೋಜಿಸಿರ್ತಕ್ಕಂಥದ್ದು. ತನ್ಮುಖೇನ ಸರಿಯಾಗಿದೆ ತನ್ಮುಖೇನ ಪ್ರತಿಯೊಬ್ಬರಿಗೂ ಕೂಡ ಪುಣ್ಯಪ್ರಾಪ್ತಿಯ ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮನುಷ್ಯ ಜೀವನವೇ ಹಾಗೆ. ಹೇಳಿ ಕೇಳಿ ಆಚಾರ್ಯರಂತೂ ಆ ಪುಣ್ಯತಮವಾದ ಕಾರ್ಯವನ್ನು ಬಹಳಷ್ಟು ತೀರ್ಥಕ್ಷೇತ್ರಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವತಃ ಅವರು ಕೆಲವು ಎಡರು ತೊಡರುಗಳನ್ನು ಅನುಭವಿಸಿದರೂ ಕೂಡ ಅದನ್ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ಳದಲ್ಲೇ ಹರಿನಾಮ ಸಂಕೀರ್ತನೆಯ ಮುಖಾಂತರ ಪುಣ್ಯವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮೈಸೂರು ರಾಮಚಂದ್ರಾಚಾರ್ಯ ಮಾಡ್ತಾ ಬಂದಿರತಕ್ಕಂಥದ್ದು ತಮಗೆ ತಿಳಿದಿರ್ತಕ್ಕಂಥ. ಆ ಟ್ರಸ್ಟ್ ಹೆಸರೇ ಆಗಿದೆ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ. ಆ ನಿನ್ನ ಒಲುಮೆಯಿಂದ ಅಂತ ಟ್ರಸ್ಟ್ ಹೆಸರಿಟ್ಟಿದ್ದಾರೆ. ಎಲ್ಲವೂ ಕೂಡ ಕೃಷ್ಣಾರ್ಪಣ ಅನ್ನೋ ಒಂದು ಮನೋಭಾವನೆ. ಆ ನಿಟ್ಟಿನಲ್ಲಿ ಒಂದು ಆಯೋಜಿಸಿರ್ತಕ್ಕಂಥ ಈ ಅಧಿಕ ಮಾಸದ ಕಾರ್ಯಕ್ರಮ ಬಹಳ ಸತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೇಳಿದ್ರು ಅವರು. ಕಾರ್ಯಭಾರದ ದೃಷ್ಟಿಯಿಂದ ಮತ್ತಿನ್ನೇನೇನೋ ಎಡರು ತೊಡರುಗಳಿಂದ ನನ್ನ ಅಲ್ಪಮತಿಗೆ ತಿಳಿದ ಜ್ಞಾನವನ್ನು ಭಕ್ತರೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶವಾಗಿರಲಿಲ್ಲ. ಇತ್ತೀಚೆಗೆ ಅವರು ಕೇರಳದ ತಿರುವನಂತಪುರಂನಲ್ಲಿ ನಡೆಸಿದ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಂಡು ಹರಿನಾಮ ಸಂಕೀರ್ತನೆಗೆ ಭಾಷೆ ಅಡ್ಡ ಬರಲಿಲ್ಲ. ಅಲ್ಲಿನ ರೀತಿ ನೀತಿ ಆಚಾರ ವಿಚಾರಗಳು ಅಡ್ಡ ಬರಲಿಲ್ಲ. ಎಲ್ಲವನ್ನು ನಿಭಾಯಿಸಿಕೊಂಡು ಆ ಕಾರ್ಯಕ್ರಮವನ್ನು ವೈಭವೋಪೇತವಾಗಿ ನಡೆಸಿದ್ದು. ಅಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳೆಲ್ಲ ಅದನ್ನು ನನಗೆ ನೆನಪಿಸಿ ನೀವು ಇರಬೇಕಾಗಿತ್ತು ಅಂದರು. ಯಾಕೆಂದರೆ ಅದರ ಹಿಂದಿನ ವಾರ ನಾನು ಅಲ್ಲಿ ತಿರುವನಂತಪುರಂನಲ್ಲಿ ಇದೇ ಧಾರ್ಮಿಕ ಉಪನ್ಯಾಸಕ್ಕೆ ಅಂತ ಹೋಗಿದ್ದೆ. ತಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ನನ್ನ ವಿಚಾರ ಹೇಳ್ಕೊಳ್ಳೋಕ್ಕಲ್ಲ. ಅಲ್ಲಿರ್ತಕ್ಕಂಥವರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಒಂದು ವಿಶೇಷ ವಿನಂತಿಯನ್ನು ಮಾಡಿದರು. ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ನಲ್ಲಿ ಅವರ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ. ಅವರು ಇಂಗ್ಲೀಷ್ನಲ್ಲಿ ಭಾಗವತದ ಸಪ್ತಮ ಸ್ಕಂದವನ್ನು ಅನುವಾದ ಮಾಡ್ತೀರಾ ಅಂತ ಕೇಳಿದರು. ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಅನುವಾದ ಮಾಡೋಷ್ಟೊತ್ತಿಗೆ ಆ ತಿರುವನಂತಪುರಂ ಭಾಗದಲ್ಲಿ ವಿಶೇಷವಾಗಿ ಪ್ರಸಿದ್ಧಿ ಹೊಂದಿರತಕ್ಕಂಥ ಪುಷ್ಪಗಿರಿ ಸ್ವಾಮಿಗಳು ಈ ಕಡೆ ನರಸಿಂಹಾವತಾರ ಆಯಿತು, ಆ ಕಡೆಯಿಂದ ಪ್ರಸಾದ ಗುರುವಾಯೂರಪ್ಪಂದು ತೆಗೆದುಕೊಂಡು ಬಂದರು. ಇದು ಏನನ್ನು ತೋರಿಸುತ್ತೆ ಅಂತಂದರೆ, ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸಿಂಧು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವವೋ ವಲ್ಲಭ ಶ್ರೀ ಪುರಂದರ ವಿಠ್ಠಲ ಮೆಚ್ಚುವನು ಅನ್ನೋದು. ಈ ಥರ ಒಂದು ಪೀಠಿಕೆಯನ್ನು ಹಾಕಿಕೊಳ್ತಾ ಗುರುಗಳು ಇನ್ನೇನು ಆಗಮಿಸೋದ್ರಲ್ಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಚರಣಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ, ಹಿರಿಯರೆಲ್ಲ ಇದ್ದೀರಿ, ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಕಿರಿಯರು ಯಾರಿದ್ದೀರಿ ಅವರಿಗೆ ಅತಿಶಯೋಕ್ತಿವಾದ ಜ್ಞಾನಭಕ್ತಿ ವೈರಾಗ್ಯ ದೊರೆಯಲಿ ಎಂದು ಭಾವಿಸ್ತಾ, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀದೇವಿ, ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು, ಹರಿಭಕುತಿದಾಯಕಳು ಭಾರತೀದೇವಿ, ಯುಕತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಇತ್ತು ಗತಿಪಾಲಿಸುವ ನಮ್ಮ ಪವಮಾನನ್ನು
ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ, ಭಕ್ತ ಜನರೊಡೆಯ ನಮ್ಮ ಪುರಂದರ ವಿಠಲ, ಸತತ ಇವರಲ್ಲಿ ನಿಂತು ಈ ಕೃತಿಯ ನಡೆಸುವನು ಅನ್ನೋ ಒಂದು ಉಗಾಭೋಗವನ್ನು ನೆನೆಸ್ಕೋತಾ ನನ್ನಲ್ಲಿ ಇವತ್ತು ಭಗವಂತ ಏನು ನಿಂತು ನುಡಿಸ್ತಾನೆ ಅದನ್ನು 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಶುದ್ಧ ಜ್ಞಾನ ಅನ್ನೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಮಹಾಭಾರತ ನಮಗೆ ಕೊಟ್ಟಂಥ ಪಂಚರತ್ನಗಳು ಅಂತ ಏನು ಬಂತು, ಅದರಲ್ಲಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇವೆಲ್ಲವೂ ಕೂಡ ನಮಗೆ ಬಂದಿದ್ದಂಥದ್ದು. ಶಾಂತಿ ಪರ್ವದಲ್ಲಿ ಯುಧಿಷ್ಠಿರ ಮತ್ತು ಭೀಷ್ಮನ ಸಂವಾದ, ಇವೆಲ್ಲ ಪಂಚರತ್ನಗಳು ಮಹಾಭಾರತದಲ್ಲಿ ಸಿಕ್ಕಂಥದ್ದು. ಮಹಾಭಾರತವನ್ನು ರಚಿಸಿದಂಥ ವೇದವ್ಯಾಸರಿಗೆ ತೃಪ್ತಿ ಆಗಲಿಲ್ಲ. ಕಾರಣ ಅಲ್ಲಿ ರೋಷ, ದ್ವೇಷ ಇತ್ಯಾದಿಗಳೆಲ್ಲ ಇತ್ತು. ಶ್ರೀಕೃಷ್ಣ ಅಲ್ಲಿ ನಿಂತು ಎಲ್ಲರಲ್ಲಿ ನಿಂತು ಆ ಕೆಲಸವನ್ನು ಮಾಡಿರ್ತಾನೆ. ಹೆಚ್ಚೇನು ಅರ್ಜುನ ಬಿಲ್ಲಿಗೆ ಬಾಣವನ್ನು ತೊಟ್ಟಿರಬಹುದು, ಬಿಟ್ಟಿರಬಹುದು, ಅದು ಸರಿಯಾದ ಗಮ್ಯವನ್ನು ತೀರಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೃಷ್ಣ ಇಟ್ಕೊಂಡಿರ್ತಾನೆ. ಅಂತಹ ನಹಂಕರ್ತ ಹರಿಕರ್ತ ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥ ಮಹಾಭಾರತವನ್ನು ಬರೆದಂಥ ವ್ಯಾಸರಿಗೆ ತೃಪ್ತಿಯಾಗದ ಕಾರಣ ಮನಸ್ಸು ಒಂಚೂರು ಕ್ಲೇಶವಾಗಿರುತ್ತೆ. ಸಂಪೂರ್ಣ ಕೃಷ್ಣ ಕಥೆನೇ ಇರಬೇಕಲ್ಲ ಅನ್ನೋ ಭಾಗ ಬರುತ್ತೆ. ಆ ಸಂದರ್ಭದಲ್ಲಿ ಮನಕ್ಲೇಶ ಹೊಂದಿರತಕ್ಕಂಥ ವೇದವ್ಯಾಸರಿಗೆ ಇದೆಲ್ಲ ನಿಮಿತ್ತ ಮಾತ್ರ. ವೇದವ್ಯಾಸರು ಅನ್ನೋದನ್ನು ನಾವು ಬೇರೆ ಅನ್ಯ ರೂಪದಿಂದ ಚಿಂತಿಸಬಾರ್ದು. ಭಗವಂತನ ರೂಪ, ಲೋಕೋಕ್ತ ಲೀಲಾ ಕೈವಲ್ಯ ಅಂತ ನಮಗೆ ಅರ್ಥ ಆಗಬೇಕಲ್ಲ ಮೂಢಮತಿಗಳಿಗೆ, ಅದಕ್ಕೋಸ್ಕರ ಅಂತ ಹೇಳಿ ವೇದವ್ಯಾಸರ ಆ ಒಂದು ಚಿಂತನೆಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನಾರದರು ಬರ್ತಾರೆ. ಯಾಕಪ್ಪ ವೇದವ್ಯಾಸರು ಯಾಕೋ ಖಿನ್ನರಾಗಿದ್ದೀರಲ್ಲ ಅಂತಾರೆ. ಇಲ್ಲ, ನನಗೆ ಮಹಾಭಾರತವನ್ನು ಬರೆದು ತೃಪ್ತಿ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ಹಾಗಾದರೆ ಸಂಪೂರ್ಣ ಕೃಷ್ಣ ಕಥೆಯನ್ನು ರಚಿಸಬೇಕು ಅಂತಂದರೆ ಶ್ರೀಮದ್ ಭಾಗವತವನ್ನು ರಚಿಸ್ತಾರೆ. ಅಧಿಕ ಮಾಸದಲ್ಲಿ ಒಂದಕ್ಷರವಾದರೂ ಭಾಗವತವನ್ನು ಕೇಳಿದ್ರೆ 21 ಜನ ಪಿತೃಗಳು ಮೇಲ್ನೋಕವನ್ನು ಸೇರ್ತಾರೆ ಅಂತಾಗುತ್ತೆ. ಆ ಕ್ಷಣದಲ್ಲಿ ಹೇಳ್ಬೋದು ನೀವು, ಹಾಗಾದರೆ ಅಧಿಕ ಮಾಸ ಕಾಯ್ತೀವಿ, ನಾವು ಪ್ರತಿ ವರ್ಷ ಏನು ಮಾಡೋದಿಲ್ಲ, ಒಂದು ಭಾಗವತದ ಶ್ಲೋಕ ಹೇಳ್ಬಿಡ್ತೀವಿ ಸಾಕೆ ಆಯ್ತಲ್ಲ ಅಂತಂದರೆ ಮುಂದಿನ ಅಧಿಕ ಮಾಸಕ್ಕೆ ತನಕ ನೀವು ಇರ್ತೀರಿ ಅಂತ ಗ್ಯಾರಂಟಿ ಏನು? ಆ ಒಂದು ಪ್ರಸಂಗ ಹೀಗೆ 10 ಹಲವು ವಿಚಾರಗಳನ್ನು ಗೂಢವಾಗಿರ್ತಕ್ಕಂಥ ತತ್ವಶಾಸ್ತ್ರವನ್ನು ಮಧ್ವಾಚಾರ್ಯರು ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಹೇಳ್ತಾರೆ. ವೇದವ್ಯಾಸರಿಗೆ ಕೊಂಡಾಡುವಂಥ ಸಂದರ್ಭದಲ್ಲಿ ವಾದಿರಾಜರು ಹೇಳ್ತಕ್ಕಂಥದ್ದು, ಸುಮತಿಗಳಿಗೆ ನೀ ಬೋಧಿಸಿದೆ, ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ, ವಿಮಲ ರೂಪನೆ ಕಮಲ ನಾಭನೆ ರಮೆಯ ಅರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರ್ತಿ ಮಧ್ವಾಂತರ್ಗತ ವೇದವ್ಯಾಸ ಅಂತ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಹನುಮನು ರಾಮನಿಗೆ ಎಷ್ಟು ಅನುಚರ ಅಂತ ಗೊತ್ತು. ಅಂತಹ ಶ್ರೀಮದ್ ಆಚಾರ್ಯರು ಏನು ವ್ಯಾಸ ಸಾಹಿತ್ಯವನ್ನು ರಚಿಸಿಕೊಟ್ರು, ವೇದವ್ಯಾಸರು ಏನು ವ್ಯಾಸ ಸಾಹಿತ್ಯವನ್ನು ರಚಿಸಿಕೊಟ್ರು, ವೇದವಾದಗಳೆಲ್ಲ ಕೆಡಲು ತತ್ವವಾದಿ ಜನರು ಬಾಯ ಬಿಡಲು ಮೇದಿನಿ ಸುರರು ಮೊರೆ ಇಡಲು ನಾನಾ ವೇದಾರ್ಥ ಶಾಸ್ತ್ರಗಳ ವಿಭಾಗಿಸಲು ಅಂತ ಹೇಳ್ತಾರೆ. ಆ ವೇದಗಳನ್ನು ವಿಂಗಡಣೆ ಮಾಡಿ ಅವುಗಳಿಗೆಲ್ಲ ಸರಿಯಾದ ಅರ್ಥವನ್ನು ಕೊಟ್ಟು, ಇವತ್ತಿನ ಹುಡುಗರಿಗೆ ಆ ಜಿಪ್ ಫೈಲ್ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ, ಸ್ವಲ್ಪ ನನ್ನ ವಯಸ್ಸಿನವ್ರಿಗೂ ಅರ್ಥ ಆಗುತ್ತೆ. ಮೊಟ್ಟ ಮೊದಲ ಜಿಪ್ ಫೈಲ್ ಯಾರು ತರಿಸಿದ್ದು ಪ್ರಪಂಚಕ್ಕೆ ಅಂತಂದರೆ ಬ್ರಹ್ಮಸೂತ್ರ ಭಾಷ್ಯ ಅಂತ. ಅದಕ್ಕೆ ಪ್ರಾಪರ್ ಅನ್ಜಿಪ್ ಫೈಲ್ ಇಲ್ಲದೆ ಇದ್ದರೆ ಜಂಕ್ ಕ್ಯಾರೆಕ್ಟರ್ಸ್ ಬಂದುಬಿಡುತ್ತೆ. ಕಂಪ್ಯೂಟರ್ನಲ್ಲಿರೋರಿಗೆಲ್ಲ ಗೊತ್ತಾಗಿರ್ತಕ್ಕಂಥದ್ದು. ಜಿಪ್ ಫೈಲ್ನ ಓಪನ್ ಮಾಡಬೇಕಾದ್ರೆ ಪ್ರಾಪರ್ ಅನ್ಜಿಪ್ ಫೈಲ್ ಇರಬೇಕು. ಇಂಥ ಸಂದರ್ಭದಲ್ಲಿ ಕೆಲವು ಪ್ರಾಪರ್ ಅನ್ಜಿಪ್ ಫೈಲ್ ಇಲ್ದಲ್ಲೇ ಕೆಲವು ಭಾಷೆಗಳು ಬಂದಿದ್ದು ನಾವು ಕಾಣ್ತೇವೆ, ಅದನ್ನು ಇತಿಹಾಸದಲ್ಲಿ ನೋಡ್ತೇವೆ. ಆಗ ಪ್ರಾಪರ್ ಅನ್ಜಿಪ್ ಫೈಲ್ನ ನಮಗೆ ಕೊಡಮಾಡಿಕೊಟ್ಟಂಥವರು ನಮ್ಮ ಮಧ್ವಾಚಾರ್ಯರು. ಹಾಗಾಗಿ ಆ ಪ್ರಾಪರ್ ಅನ್ಜಿಪ್ ಫೈಲಿನ ಆಧಾರದ ಮೇಲೆ ನಾವು ಆ ಜಿಪ್ ಫೈಲ್ನ ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡಿದಾಗ ನಮಗೆ 10 ಹಲವು ವಿಚಾರಗಳು ಹೊಳಿತಾ ಹೋಗುತ್ತೆ. ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ ಅಂತ ವಾದಿರಾಜರು ಹೇಳ್ತಕ್ಕಂಥದ್ದು. ಎಷ್ಟೇ ಆದರೂ ಮುಂದೆ ಆ ಪಟ್ಟವನ್ನು ಏರ್ತಕ್ಕಂಥವ್ರು ಋಜುಗುಣಸ್ಥರು.
ಹಾಗಾಗಿ ಅವರು ಪ್ರಾಪರ್ ಅನ್ಜಿಪ್ ಫೈಲ್ನ ಕೊಟ್ಟಿದ್ದನ್ನು ಗಣನೆಗೆ ತೆಗೆದುಕೊಂಡು ಹೇಳೋ ಅಂಥ ಸಂದರ್ಭದಲ್ಲಿ ಯಾವುದು ಹಾಗಾದರೆ ಶುದ್ಧ ಜ್ಞಾನ ಅಂತ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದನ್ನು ಕೃಷ್ಣ ಹೇಳ್ತಕ್ಕಂಥದ್ದು ಬಹೂನಾಂ ಜನ್ಮವಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಅಂದರೆ ಹಲವು ಜನ್ಮಗಳನ್ನು ತಾಳಿದ ನಂತರ ನೀನು ಶುದ್ಧ ಜ್ಞಾನವನ್ನು ಹೊಂದಿದರೆ ನನ್ನನ್ನು ಹೊಂದುತ್ತಿ ಅಂತ ಹೇಳಿದ್ದಾರೆ ಹೊರತು ನಾನೇ ಆಗ್ತಿ ಅಂತ ಹೇಳಲಿಲ್ಲ ಅಲ್ಲಿ ಅಲ್ವಾ. ಹಾಗಾಗಿ ಮಾಂ ಪ್ರಪದ್ಯತೆ ಅಂತ ಇರಬೇಕಾದ್ರೆ ತ್ವಮ್ ಇರಬೇಕಲ್ಲ. ಇದನ್ನು ಪುರಂದರದಾಸರು ಅಚ್ಚುಕಟ್ಟಾಗಿ ಸತ್ಯ ಜಗಕ್ಕಿದ್ದು ಪಂಚಭೇದವು ನಿತ್ಯಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿಕೆಂದು ಸಾರಿರೈ ಅಂತ ಹೇಳಿಬಿಟ್ರು. ನಮ್ಮ ಗ್ರಾಚಾರ ಏನು ಅಂದರೆ ಕನ್ನಡ ಬರೋಲ್ಲ, ಸಂಸ್ಕೃತ ಗೊತ್ತೇ ಇಲ್ಲ, ನಮ್ಮ ಸಂಸ್ಕೃತನೇ ಬೇರೆ, ಇನ್ನು ಇಂಗ್ಲೀಷ್ ಅಂತೂ ಅರೆಬರೆ ಜ್ಞಾನ. ನಾವೇನು ಮಾಡಿದ್ವಿ, ತಾರತಮ್ಯ ಅಂತ ಬಂದಿದ್ದ ಪದವನ್ನು ತಕ್ಷಣಕ್ಕೆ ಗೂಗಲ್ಗೆ ಹಾಕಿಬಿಟ್ಟು ಅದನ್ನು ಡಿಸ್ಕ್ರಿಮಿನೇಷನ್ ಅಂತ ಕರ್ಕೊಂಬಿಟ್ವಿ. ಹಾಗಾಗಿ ಬಹಳ ತೊಂದರೆಗಳನ್ನು ಅನುಭವಿಸಿದ್ವಿ. ಅದು ಡಿಸ್ಕ್ರಿಮಿನೇಷನ್ ಅಲ್ಲ, ತಾರತಮ್ಯ ಅಂತಕ್ಕಂಥದ್ದು ಹೈರಾರ್ಕಿ ಅಂತ ತಿಳ್ಕೊಳ್ಬೇಕು, ಶ್ರೇಣೀಕೃತ ವ್ಯವಸ್ಥೆ ಅಂತ ತಿಳ್ಕೊಳ್ಬೇಕು. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶಗಳಿದೆ ಅನ್ನೋದನ್ನು ತೋರಿಸಿಕೊಟ್ಟರು. ಮನುಷ್ಯೋತ್ತಮರಧಿಕ ಕ್ಷಿತಿಪರು ಮನುಜ ದೇವ ಗಂಧರ್ವರು ಜ್ಞಾನಪಿತ್ರ ಜಾನಕರ್ಮಜ ದಾನವಾರಿ ತತ್ವಾತ್ಮರು ಗಣಪ ಮಿತ್ರರು ಸಪ್ತ ಋಷಿಗಳು ವನ್ಹಿ ನಾರದ ವರುಣರು ಹೀಗೇಳಿ ಅನಂತ ಗುಣದಿಂ ಲಕುಮಿಗದಿಕನು ಶ್ರೀಪುರಂದರ ವಿಠಲನು ಘನರು ಸಮರು ಇಲ್ಲ ಜಗದೊಳು ಹನುಮ ಹೃತ್ಪದ್ಮ ವಾಸಗೆ ಅಂತ ಹೇಳಿ ಆ ಶ್ರೀಹರಿಯನ್ನು ಆ ಯಾವ ಪೊಸಿಷನ್ನು ಶ್ರೀಹರಿದು ನನ್ನದೇನು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದನ್ನೆಲ್ಲ ಮಾಡಿ ಆ ವ್ಯಾಸ ಸಾಹಿತ್ಯದ ಹೂರಣ, ವ್ಯಾಸ ಸಾಹಿತ್ಯದ ಸಾರಾಂಶ, ವ್ಯಾಸ ಸಾಹಿತ್ಯದ ನೆಕ್ಟರ್ ಅಂದರೆ ಅಮೃತ, ಅದನ್ನು ನಮಗೆ ಮುಂದೆ ಅವ್ರಿಗೂ ಗೊತ್ತಿತ್ತು. ಇನ್ನು 400-500 ವರ್ಷ ಕಳೆದ ಮೇಲೆ ಇವೆಲ್ಲ 35 ನಂಬರ್ ನೋವು, ಇವಾಗ ಸಂಸ್ಕೃತ ಬರೋದಿಲ್ಲ ಅಂತ. ಹಾಗಾಗಿ ನಮಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಕನ್ನಡೀಕರಿಸಬೇಕು ಅನ್ನೋ ವಿಚಾರ ಆಯಿತು. ನರಹರಿ ತೀರ್ಥರಾದಿಯಾಗಿ ಎಲ್ಲರೂ ಕೂಡ ಇದನ್ನು ಕೆಲಸವನ್ನು ಪ್ರಾರಂಭ ಮಾಡಿದ್ರು. ತಮಿಳುನಾಡಿನ ಭಾಗದಲ್ಲಿ ಆಳ್ವಾರುಗಳು ತಮಿಳಿನಲ್ಲಿ ಆ ಭಗವಂತನ ವರ್ಣನೆಯನ್ನು ಮಾಡಿದ್ದನ್ನು ಗಮನಿಸಿದಂತಹ ಶ್ರೀಪಾದರಾಜರು ನಮ್ಮ ಮಕ್ಕಳಿಗೆ ಯಾಕೆ ಅದನ್ನು ಡಿನೇ ಆಗಬೇಕು, ಮುಖ್ಯವಾಗಿ ನನ್ನನ್ನು ಇಲ್ಲಿ ನೀವು ದಾಸರಿಗೆ ಯಾರು ಮೊದಲು ನಮಸ್ಕಾರ ಹಾಕಬೇಕು ಅಂದರೆ ಹೆಣ್ಮಕ್ಳು ಹಾಕಬೇಕು. ಯಾಕೆ ನಮಗೇನೋ ನಾವು ಉಪನಯನ ಮಾಡ್ಕೋತೀವಿ, ಅಧಿಕಾರ ಬರುತ್ತೆ, ನೀವು ಓದಿದ್ರಾ ಇಲ್ಲ ಅದು ಬೇರೆ ಪ್ರಶ್ನೆ. ಎಷ್ಟೋ ಜನಕ್ಕೆ ತಂದೆಗೆ ಗಾಯತ್ರಿ ಮಂತ್ರನ ಮಗನಿಗೆ ಹೇಳ್ಕೊಡೋಕ್ಕೆ ಬರದೇ ಇರೋವಂಥ ಪರಿಸ್ಥಿತಿ ನಾವು ತಲುಪಿಬಿಟ್ಟಿದ್ದೀವಿ. ತಂದೆ ಜೊತೆಗೆ ಪುರೋಹಿತರು ಶಾಲೊಳಗಡೆ ಹೋಗಿ ತಂದೆಗೂ ಮಗನಿಗೂ ಇಬ್ಬರಿಗೂ ಒಟ್ಟಿಗೆ ಗಾಯತ್ರಿ ಉಪದೇಶ ಮಾಡುವಂಥ ಪರಿಸ್ಥಿತಿ ಇದೆ. ಯುಗಧರ್ಮ ಅಂತ ಕರೀತಿರೋ ಅಥವಾ ನಮ್ಮ ಈ ಒಂದು ಅಜ್ಞತೆ ಅಂತ ಅನ್ಕೋತಿರೋ, ನಮ್ಮ ಶ್ರೇಷ್ಠತನವನ್ನು ಒದ್ದು ಬೇರೆದನ್ನು ಅಪ್ಪಿಕೊಂಡಿರತಕ್ಕಂಥದ್ದರ ಕಾರ್ಯಕ್ರಮವೋ ಗೊತ್ತಿಲ್ಲ. ತಂದೆ ಆದವರು ಮಗನಿಗೆ ಹೇಳಬೇಕಾದಂಥ ಒಂದು ವಿಚಾರವನ್ನು ಹೇಳಲಿಲ್ಲ. ಹೀಗೆ ನಡ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭ, ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡಂಥ ಶ್ರೀಪಾದರಾಜರು ಏನು ಮಾಡ್ತಾರೆ, ವ್ಯಾಸ ಸಾಹಿತ್ಯದ ಹೂರಣವನ್ನು ದಾಸ ಸಾಹಿತ್ಯದ ರೂಪದಲ್ಲಿ ಕನ್ನಡದಲ್ಲಿ ಸ್ವಚ್ಛವಾಗಿ ತಿಳಿಸ್ಕೊಡ್ಬೇಕು ಅಂತ ಮಾಡಿ ಕಂಗಳಿದೆ ತಕೋ ಕಾವೇರಿ ರಂಗನನ್ನೋಡದ ಅಂತ ಹೇಳ್ತಾರೆ. ಹಾರ ಹೀರ ವೈಜಯಂತಿ ತೇರ ಮುತ್ತಿನ ಪದಕ ಸರವು ತೆರನೇರಿ ಬೀದಿಲಿ ಬೆರವ ರಂಗ ವಿಠಲ ರಾಯನನ್ನೋಡದ ಅಂತ ಹೇಳಿ ರಚನೆ ಮಾಡಿಕೊಟ್ಟು 10 ಹಲವು ವಿಚಾರಗಳನ್ನು ತಿಳಿಸ್ಕೊಟ್ಟು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೋಸ್ಕರ ಅಂತ ಮಧ್ವನಾಮವನ್ನು ರಚಿಸಿಕೊಟ್ಟಿದ್ದಾರೆ.